ಏನದು ಅಕ್ಕ ಯಾವ್ದು ಇದೆ ಅಲ್ವಾ ಮಾಡಿದ್ ನಾವು ಪಾಪ ಹಾಕೊಡ್ಲಾ ಇಲ್ಲಮ್ಮ ಕಣ್ಣು ಹೆಂಗ್ ಊದ್ಕೊಂಡಿದೆ ಏನಾಗಿದೆ ಹೇಳುವ ಬಿದ್ದಿದ್ದೀನಿ ಎಷ್ಟು ಖುಷಿಯಾಗಿರ್ತ ನೋಡು ಲಗ ಹೊಡಕ್ ಹೋಗಿ ಬಿದ್ದು ಇರು ಇಲ್ಲಿ 5 ಹೊಲಿಗೆ ಬಿದ್ದಿದೆ ಇವತ್ತು ಹೋಗ್ಬೇಕು ಹಾಸ್ಪಿಟ್ಲಿಗೆ ಪಾಪ್ಕಾರ್ನ್ ಕೊಡ್ತೀನಿ ಇರು ಪಾಪ್ಕಾರ್ನ್ ತಿಂದು ಹಾಸ್ಪಿಟ್ಲಿಗೆ ಹೋಗೋಣ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ನಿನ್ನೆ ನಮ್ದು ಇಶ್ಯೂ ಬಿದ್ದಿದ್ದಾನೆ ಸ್ಟಿಚಸ್ ಹಾಕ್ಸ್ಕೊಂಬಂದಿದ್ವಿ ಇವತ್ತು ಇನ್ನೊಂದ್ಸತಿ ಡ್ರೆಸ್ಸಿಂಗ್ ಮಾಡಿಸ್ಕೋಬೇಕಂತೆ ಎಲ್ಲ ಬಿದ್ದ ಏನು ಮಾಡಕ್ಕೆ ಹೋಗಿದ್ದೆ ಅಲ್ಲಿಂದನ ಒಂದ್ಸತಿ ಲಗ ಹೊಡ್ದಾನ ಇನ್ನೊಂದ್ಸತಿ 2ನೇ ಸತಿಗೆ ಇಲ್ಲಿ ಬಂದು ಬಿದ್ದಿರೋದು ಸೈಕಲ್ ಮೇಲಿಂದ ಹೊಡ್ದೆ ಹಂಗೇನಾ ಮತ್ತೆ ಮಾಡೋ ಹಂಗೆ ಮಾಡಕ್ಕೆ ಹೋಗಿ ಅಲ್ಲಿ ಬಿದ್ದುಬಿಟ್ಟ ನೋಡೋಣ ಇಲ್ಲಿ ಸರಿ ಇಲ್ವಾ ಕಣ್ಣು ಊದ್ಕೊಂಡ್ಬಿಟ್ಟಿದೆಯಲ್ಲೋ ಈಗ ಅದು ತೆಗಿತಾರ ಅದನ್ನ ಮತ್ತೆ ಅದು ಊದ್ಕೊಂಡಿದೆಯಲ್ಲ ಅದು ಹೇಳಿದ್ರು ಅವರು ಸ್ಟಿಚಸ್ ಹಾಕಿರಲ್ಲ 5 ಸ್ಟಿಚ್ ಹಾಕಿರೋದು ಇಷ್ಟಾಗತ್ತೆ ಕಾಣುತ್ತದು ಏನಂಗ ಇದಾಗಲ್ಲ ಸ್ಟಿಚ್ ಇನ್ನೂ 1 ವಾರ ಆಗುತ್ತಂತ ನಿನ್ನೆ ಸಾಯಂಕಾಲ ನಮ್ದು ಇಶ್ಯೂ ಮನೆ ಹತ್ರನೇ ಆಟ ಆಡೋಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದ ಫುಲ್ಲು ರಕ್ತ ಎಲ್ಲ ಜಾಸ್ತಿ ಹೋಗ್ತಾ ಇತ್ತು ಬ್ಲೀಡಿಂಗು ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅರ್ಜೆಂಟಲ್ಲಿ ನಾನು ವೀಡಿಯೋನೂ ಮಾಡ್ಕೊಳ್ಳಿಲ್ಲ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಅವ್ನು ಬ್ಲಡ್ ನೋಡಿ ಅವನೇ ಆರಾಮಾಗಿದ್ದಾನೆ ನಾನೇ ಟೆನ್ಷನ್ ಮಾಡ್ಕೊಂಡಿದ್ದೆ ಫುಲ್ಲು ಇದು ಬ್ಲಡ್ ಎಲ್ಲ ಆಗಿಬಿಟ್ಟಿತ್ತು ಹಾಗೆ ಗಮನಿಸಿ ಕೂರಿಸಿ ಅಂತ ಹೇಳಿದ್ವಿ ಅದು ಆಗಲ್ಲ ಅಂದರು ಹಾಗಾಗಿ ಸ್ಟಿಚಸ್ ಹಾಕಿದ್ರು ಸ್ವಲ್ಪ ಕಲೆ ಉಳಿಯುತ್ತೆ ಸ್ವಲ್ಪ ಅಂದರು ಇವತ್ತು ಮತ್ತೆ ಡ್ರೆಸ್ಸಿಂಗ್ ಮಾಡಿಸು ಅಂತ ಹೇಳಿದರು ಮತ್ತೆ ಬಂದೆ ಸ್ವಲ್ಪ ಊತ ಆಗಿದೆ ಕಡಿಮೆ ಆಗಿದೆ ಅಂದರು ಮತ್ತೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು 1 ವಾರ ಆದಮೇಲೆ ಸ್ಟಿಚಸ್ ಬಿಚ್ತೀನಿ ಅಂತ ಹೇಳಿದ್ದಾರೆ ಡಿ ಗ್ರೂಪಲ್ಲಿರೋ ಅತಿಶಯ ಹಾಸ್ಪಿಟ್ಲಿಗೆ ಬಂದಿದ್ವಿ ನಾನು ಅಣ್ಣನ ಕರ್ಕೊಂಡು ಬಂದಿದ್ದೆ 2 ಮಕ್ಕಳನ್ನ ಈಗ ಹಾಸ್ಪಿಟ್ಲ್ದೆಲ್ಲ ಮುಗೀತು ಜಸ್ಟ್ ಡ್ರೆಸ್ಸಿಂಗ್ ಮಾಡಿದರು ಮತ್ತು ಹೊಸ ಬ್ಯಾಂಡೇಜ್ ಹಾಕಿದರು ಹಾಗೆ ಮಕ್ಕಳಿಗೆ ಸ್ವಲ್ಪ ಜ್ಯೂಸ್ ಅದು ಕುಡಿಸಿ ಸ್ವಲ್ಪ ಮನೆಗೆ ತರಕಾರಿ ಬೇಕಾಗಿತ್ತು ತರಕಾರಿ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಜಸ್ಟ್ ತರಕಾರಿ ತೊಗೊಂಡು ಮನೆಗೆ ಬಂದರೆ ನಾಳೆ ಮೆಟ್ಲು ತೊಳಿತೀರಾ ಇವತ್ತು ತೊಳೆದ್ರ ಮೆಟ್ಲು ಮನೆಗೆ ಬಂದು ಮಕ್ಕಳು ಆಟ ಆಡ್ತಾ ಇದ್ದಾರೆ ಸ್ವಲ್ಪ ತರಕಾರಿ ಎಲ್ಲ ಎತ್ತಿಟ್ಬಿಡ್ತೀನಿ ಸಾಂಬಾರೇನೂ ಮಾಡಲ್ಲ ಮಕ್ಕಳಿಗೆ ದೋಸೆ ಇಟ್ಟಿದೆ ಸ್ವಲ್ಪ ಪಲಾವ್ ಮಾಡ್ತೀನಿ ಅಂದರು ಅಣ್ಣ ಹಂಗಾಗಿ ನಾನೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅಣ್ಣನೇ ಪಲಾವ್ ಮಾಡ್ತೇನೆ ನಾಳೆನೂ ಬೀಗ್ರೂಟ ಇದೆ ಮೊನ್ನೆ ಮದುವೆಗೆ ಹೋಗಿದ್ವಲ್ಲ ಅವ್ರದ್ದು ಬೀಗ್ರೂಟ ಇದೆ ಹಾಗಾಗಿ ಬೆಳಿಗ್ಗೆ ಹೋಗ್ತೀವಿ ಹಾಗಾಗಿ ಸಾಂಬಾರು ಮಾಡಲ್ಲ ಸಾಂಬಾರು ಮಾಡಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಮಕ್ಕಳಿಗೆ ದೋಸೆ ಇಟ್ಟಿದೆ ದೋಸೆ ಇಟ್ಟೆ ಹಾಕ್ತೀನಿ ನಾನು ಪಲಾವ್ ಮಾಡ್ಕೊತೀನಿ ಇವಾಗ ಏನಿದು ಟೆಂಟ್ ಹೌಸ್ ಅಡುಗೆ ಮಾಡ್ತಾ ಇದ್ದಾರೆ ವಾವ್ ಸಾಕಾಟ ಮತ್ತೆ ಅಡುಗೆ ಮಾಡ್ಬಾರ್ರಿ ಚೆನ್ನಾಗಿದೆಯಲ್ಲ ನಿಮ್ಮ ಮನೆ ಯಾರು ಕಟ್ಟಿರೋದು ಮನೆ ಏನು ಹೌಸ್ ಇದು ಟೆಂಟ್ ಈ ಮನೆ ಕೇಳಿ ಈ ಮನೆ ಕಟ್ಟಿರೋದು ಮಮ್ಮ ಇಲ್ಲೊಂದು ಮನೆ ಐತೆ ನೋಡಿ ಬನ್ನಿ ಟೆಂಟ್ ಹೌಸ್ ಅದು ಅಲ್ಲೇ ಆಟಾಡ್ರವ ಜೋಪಡಿ ಊಟ ಮಾಡಿ ಹಾಗೆ ಮಲಗಿದ್ವಿ ದಿಶುಗೆ ಸ್ವಲ್ಪ ಸಿರಪ್ ಹಾಕುವಾಗಿತ್ತು ಅದು ತುಂಬ ಪೇನ್ ಇದೆ ಹಾಗಾಗಿ ಪೇನ್ ಕಿಲ್ಲರ್ ಸಿರಪ್ ಕೊಟ್ಟಿದ್ದಾರೆ ಸ್ಕೂಲು ರಜೆ ಹಾಕಿಸ್ಬೇಕು ಅಂದರೆ ಒಂದೊಂದು ಪ್ರಾಜೆಕ್ಟ್ ವರ್ಕ್ ಇತ್ತು ಹಾಗಾಗಿ ಸ್ಕೂಲು ರಜೆ ಹಾಕಿಸ್ಲಿಲ್ಲ ಏನು ಆರಾಮಾಗಿದ್ದಾನೆ ಸ್ವಲ್ಪ ನೋವಿದೆ ಅಷ್ಟೇ ಮನೇಲಿದ್ದರೆ ಇನ್ನೂ ಗಲಾಟೆ ಮಾಡ್ತಾನೆ ಅಂತ ಸ್ಕೂಲ್ಗೆ ಕಳಿಸ್ದೆ ಈಗ ಚಿಕ್ಕವನು ಇದ್ದ ಅವನಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ನನ್ನ ಮಕ್ಕಳಿಗಂತೂ ದೋಸೆ ಇದ್ದರೆ ಸಾಕು ಬೇರೆ ಏನೂ ಬೇಡ ಚಟ್ನಿನೂ ತಿನ್ನಲ್ಲ ಬರೀ ದೋಸೆ ಮಾತ್ರ ತಿನ್ನೋದು ಅವರು ಈಗ ಇವನಿಗೆ ಟಿಫನ್ ಮಾಡಿ ನಿನ್ನೆ ಪಲಾವ್ ಉಳಿದಿತ್ತು ನಾನು ಅದನ್ನೇ ತಿನ್ಕೊತೀನಿ ಇವಾಗ ಮಧ್ಯಾಹ್ನ ಬೀಗ್ರೂಟ ಇದೆ ರೆಡಿಯಾಗಿ ಊಟಕ್ಕೆ ಹೋಗಬೇಕು
ಏನದು? ಯಾರು ಮಾಡಿದ್ರು ದೋಸೆ? ಎಷ್ಟು ಬೇಕು ದೋಸೆ? 3 ತಿಂತೀಯಾ? 4, 5, 9, 9 ದೋಸೆ ತಿಂತೀಯಾ? 10 ನಿಜವಾಗ್ಲು? ಏನದು ಮೂಗ್ ಹತ್ರ ಹಚ್ಕೊಂಡಿರೋದು? ತುಟಿಗೆ ಏನದು ಹಚ್ಕೊಂಡಿರೋದು? ಇಲ್ಲಿ ಮುಖ ತೋರ್ಸ. ಲಿಪ್ಟಿಕ್ ಹಚ್ಕೊಂಡಿದ್ದೀಯಾ ಮಮ್ಮಿದು? ಯಾಕೆ? ನೀನು ಹುಡುಗಿ ಏನೋ ನೀನು? ಕೈಗೂ ಲಿಪ್ಟಿಕ್ ಹಚ್ಕೊಂಡಿದ್ದೀಯಾ? ಸರಿ ಓಪನ್ ಮಾಡೋದು. ನಡಿ ದೋಸೆ ತಿನ್ನಿಸ್ತೀನಿ ಬಾ. ಬೇಡಿ ಆಚೆ ಕಡೆ ನಡಿ. ಸಾಕ 3 ದೋಸೆ? ಅಮ್ಮಮ್ಮ ನಾನು ಟಿಫನ್ ಮಾಡಿ ಮಗನಿಗೆ ಟಿಫನ್ ಮಾಡಿಸ್ತಾ ಇದ್ದೆ. ಒಂದು ಕೊರಿಯರ್ ಪಿಕಪ್ ಇತ್ತು ಸ್ಯಾಡವಾಕ್ಸು. ಸೊ ಹಾಗಾಗಿ ಅದು ಲೇಬಲ್ ಡೌನ್ಲೋಡ್ ಮಾಡಿರಲಿಲ್ಲ. ಕಂಪ್ನಿಲೇ ನಾನು ಆ್ಯಕ್ಚುಲಿ ಮನೇಲಿ ಪ್ರಿಂಟರ್ ಇಟ್ಕೊಂಡಿಲ್ಲ. ಕಂಪ್ನಿಲೇ ಪ್ರಿಂಟ್ ಮಾಡಿ ಇಟ್ಟಿರ್ತಾರೆ, ನಾನು ಕೆಳಗಡೆ ಹೋದಾಗ ತೊಗೊಂಬರ್ತೀನಿ. ಸೊ ಹಾಗಾಗಿ ಇವತ್ತು ಅರ್ಜೆಂಟಿಗೆ ಬಂದುಬಿಟ್ಟು ಹಾಗೆ ಪ್ಯಾಕ್ ಮಾಡಿಬಿಟ್ಟು ಕೆಳಗಡೆನೇ ಹೋದೆ. ಅಲ್ಲೇ ಪ್ರಿಂಟ್ ಇಟ್ಟಿದ್ರು, ಅದನ್ನು ಲೇಬಲ್ ಕಟ್ಬಿಟ್ಟು ಬಂದೆ. ಮೈಶೋದಂತೂ ಈಸಿ ವರ್ಕು, ಮನೆ ವರ್ಕ್ ಮಾಡಿಕೊಂಡೆ ಈಸಿಯಾಗಿ ವರ್ಕ್ ಮಾಡ್ಕೋಬೋದು. ನಾನು ಇನ್ನೂ ಜಾಸ್ತಿ ಸ್ಟಾಕ್ ಹಾಕಿಲ್ಲ. ಹಾಕಿದ್ಮೇಲಂತೂ ದಿನಕ್ಕೆ ಒಂದು 10ರಿಂದ 15 ಆರ್ಡ್ರ್ ಬಂದ್ರಂತೂ ಒಳ್ಳೆ ಲಾಭ ಆಗುತ್ತೆ. ನಾನು ಹಾಕಿರೋದೇ ಕಡಿಮೆ ಸ್ಟಾಕು. ಈಗ ದಿನ 1-2 ಆರ್ಡ್ರ್ ಬರ್ತಾಯಿದೆ. ಈ ಟೋಟಲ್ ಮೀಶೋಯಿಂದ 12th ಆರ್ಡರ್ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ಸ್ಟಾಗ್ರಾಮಿಂದನೂ ಸಪೋರ್ಟ್ ಮಾಡ್ತಾರೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜಸ್ಟ್ ಟಿಫನ್ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ 12 o'clock ದಿಶುನ ಪಿಕಪ್ ಮಾಡ್ಕೊಂಬರ್ಬೇಕು. ರೆಡಿ ಆಗಿಬಿಟ್ಟು ಬೀಗ್ ರೂಟಿಗೆ ಹೋಗಬೇಕು. ಅದೇ ಬ್ಲಾಗ್ ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ DS ಕಲೆಕ್ಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಾನು ಯಾವ್ದು ಕಲೆಕ್ಷನ್ಸ್ ತರಿಸಿರ್ತೀನಿ, ಹಾಗೆ ಮೀಶೋ ಸೆಲ್ಲರಾಗಿ ಹೇಗೆ ವರ್ಕ್ ಮಾಡಬೇಕು ಎಲ್ಲನೂ ಅಪ್ಡೇಟ್ ಕೊಡ್ತೀನಿ. ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.